ಅರ್ಬನ್ ಕ್ರೂಸರ್ ಅಥವಾ ಬ್ರೀಜಾದಲ್ಲಿ ಈಗ ಹಿಂದ್ಗಡೆ ಈಗ ಎಕ್ಸಾಂಪಲ್ ಎಲ್ಲರೂ ಹೋಗ್ತಾ ಇರ್ತೀವಿ, ಅವರಿಗೆ ಕಂಫರ್ಟಾಗಿ ಕುತ್ಕೊಂಡು ಹೋಗ್ಬೇಕು ಅಂದರೆ ಒಂದು ಪ್ಲ್ಯಾನ್ ಮಾಡಿದ್ದು ನಾವು. ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡೋಣ ಮತ್ತು ಅದು ನಿಮಗೆ ತಿಳಿಸೋಣ ಅಂತ ವಿಡಿಯೋನ ಮಾಡ್ತಿದ್ದೀವಿ. ಯಾವ ರೀತಿ ಮಾಡಿದ್ರೆ ಹಿಂದ್ಗಡೆ ಕುತ್ಕೊಂಡು ಹೋಗ್ಬೋದು ಕಂಫರ್ಟಾಗಿ. ಈಗ ಮನೇಲಿ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತೀವಿ, ಅಕಸ್ಮಾತ್ ಒಂದು ಪ್ಯಾಸೆಂಜರ್ ಜಾಸ್ತಿ ಆಗಿಬಿಟ್ರು, ಒಂದು 4 ಜನ ಕುತ್ಕೊಂಡು ಹೋಗ್ಬೇಕಪ್ಪ ಅಂತ ಇದ್ದರೆ ನಾವೊಂದು ಜುಗಾಡ್ ಮಾಡಿದ್ದೀವಿ, ದೇಶಿ ಜುಗಾಡು. ಅದನ್ನ ನಿಮಗೆ ತೋರ್ಸೋಣ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀವಿ. ಬನ್ನಿ ನೋಡೋಣ ನಾವು ಯಾವ ರೀತಿ ಮಾಡ್ಕೊಂಡು ಹೋಗಿದ್ದು ಅಂತ. ಈ ತರ ಸ್ಪೇಸ್ ಇರ್ತದೆ, ಸಾಮಾನಿದೆ, ಈ ತರ ಸ್ಪೇಸ್ ಇರುತ್ತೆ, ನೀವು ತೆಗಿಬೇಕಿದ ಇದು ಫುಲ್ ನೀವು ರಿಮೂವ್ ಮಾಡ್ಕೊಂಡು ನೋಡಿ ಇದೆಲ್ಲ ಹಿಂದ್ಗಡೆ ಇರ್ತದಲ್ಲ, ಇದೆಲ್ಲ ಬಿಚ್ಚಾಕ್ಬಿಡೋದು, ಎಲ್ಲ ರಿಮೂವ್ ಮಾಡ್ಕೊಳ್ಳಿ ನೀಟಾಗಿ ತೆಗೆದ್ಬಿಟ್ಟು ಎಲ್ಲ ಸೈಡ್ ಇಡೋದು. ಲಗೇಜ್ ಏನು ತಗೊಂಡು ಹೋಗಲ್ಲ, ಬರೀ ಎಲ್ಲ ಹೋಗ್ತಾ ಇದೀವಿ ಮದುವೆಗೆ ಆ ಥರ ಇದ್ರೆ ಮಾತ್ರ. ಟ್ರಿಪ್ಗೆಲ್ಲ ಹೋಗ್ತೀನಿ ಅಂದ್ರೆ ನಿಮ್ಗೆ ಲಗೇಜ್ ಬೇಕಾಗುತ್ತೆ, ಹಾಗಾಗಿ ಇದೇನು ಮಾಡೋಕ್ಕಾಗಲ್ಲ. ಈಗ ಮದುವೆಗೆ ಹೋಗ್ತಾ ಇರ್ತೀರಾ ಅಥವಾ ಒಬ್ರು ಏನೋ ಪರ್ಸನ್ ಎಕ್ಸಸ್ ಆಗ್ಬಿಟ್ರು, ಅವು ಕುತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನೋಡಿ ಈ ಥರ ಸೀಟೆಲ್ಲ ಫೋಲ್ಡ್ ಮಾಡಿ ಇಲ್ಲೊಂದು ಬೆಡ್ ಹಾಸ್ಕೊಬಿಟ್ರೆ ನೋಡಿದ್ದು ಒಂಚೂರು ಹಂಪಿರಲ್ಲ, ಏನಿಲ್ಲ, ಆರಾಮಾಗಿ ನೀವು ಈ ತರ ಒಂದು ಮನೇಲಿ ಮನೆ ಕತ್ತಿರಲ್ಲ, ಹೌದು, ಒಂದ್ ದಿಂಬು ನೀಟಾಗಿ ಒಂದ್ ದಿಂಬು ಹಾಕೊಂಡ್ಬಿಟ್ರೆ ಬೇಕಾದ್ರೆ ಯಾರು ಫ್ರಂಟ್ ಅಲ್ಲಿ 2 ಜನ ಕುತ್ಕೊಂಡು ಟ್ರಿಪ್ ಹೋಗ್ತಾ ಇದೀನಿ ಅಂದ್ರೂ ಕೂಡ 3 ಜನ ಟ್ರಿಪ್ ಹೋಗ್ತಾ ಇದೀರಾ, 4 ಜನ ಟ್ರಿಪ್ ಹೋಗ್ತಾ ಇದೀರಾ, ಮನಿಕೊಂಡು ಹೋಗ್ಬೋದು. ನೋಡಿ ಹಿಂಗೊಬ್ರು ಹಾಕೊಂಡ್ರೆ ಇಲ್ಲಿಗೆ ತಲೆ ಹಾಕೊಂಡು ಹಿಂಗೊಬ್ರು ಹಾಕೋಬಹುದು, ಈ ಕಡೆ ಈ ತರ ಮನಿಕೊಂಡು ಒಬ್ರು ಇಲ್ಲಿಗೊಬ್ರು ಬರ್ತಾರೆ ಹಿಂಗ ಆರಾಮಾಗಿ. ಹೌದು, ಇಲ್ಲಿಗೊಬ್ರು ಇಷ್ಟು ಕಂಫರ್ಟ್ ಭಯಂಕರ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಮಲ್ಕೊಂಡು ಹೋಗ್ಬೋದು ಬೇಕಾದ್ರೆ. ಅಥವಾ 4 ಜನ ನೋಡಿ ಇಲ್ಲಿ ಚಕ್ಲ ಬಲ ಹಾಕೊಂಡು ಕುತ್ಕೋತಾರೆ ಮನೆಯಲ್ಲೆಲ್ಲ. ಸ್ವಲ್ಪ ಇದಕ್ಕಿಂತ ಮನೆ ಕಳದ್ ಬೇಕಾ, ಏನಾದ್ರು 3 ಜನ ಹೋಯ್ತೀನಿ ಅಂದ್ರೆ ಸ್ನೇಹಿತರೆ ಈ ತರ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಆಗಿ ಇದ್ರ ಮ್ಯಾಗ ಬೇಕಾ ನಿಮ್ಗೆ ಇನ್ನೂ ಕಂಫರ್ಟ್ ಬೇಕಂದ್ರೆ ಒಂದ್ ಚಿಕ್ಕದೊಂದು ಹಾಸಿಗೆ ಏನಾರು ಹಾಕಬಹುದು, ಅಥವಾ ಡಬಲ್ ಬೆಡ್ ಗಳು ಬರ್ತದೆ. ಈಗ ಅದ್ ಮಂದ ಇರ್ತಕ್ಕಂತ ಬೆಡ್ ಇನ್ನ ಅಕಸ್ಮಾತ್ ಅದ್ ಹಾಕಬಹುದು. 5 ಜನ ಇರ್ತೀವಿ, ಬೈ ಚಾನ್ಸ್ ಒಬ್ರು ಇಬ್ರು ಜಾಸ್ತಿ ಆಗ್ಬಿಟ್ರು ಮಕ್ಳುಗಳು, ಬಿಟ್ಟು ಹೋಗಕ್ಕಾಗಲ್ಲ. ಇದು ಒಂದು ಬೆಸ್ಟ್ ಐಡಿಯಾ ಅಂದ್ರೆ ನೋಡಿ ಈ ತರ ಮೊನ್ನೆ ಪ್ರಯೋಗ ಮಾಡಿದ್ವಿ ನೋಡಿ. ಒಬ್ರಿಂಗೆ ಕುತ್ಕೊಂಡಿದೀವಿ, ಇಲ್ಗೊಬ್ರು ಕುತ್ಕೋಬಹುದು, ಇಲ್ಗೊಬ್ರು ಕುತ್ಕೋಬಹುದು, ಚಿಕ್ಕವರು ಮತ್ತೆ ನೋಡಿ ಇಲ್ಲೊಂದು ಚಿಕ್ಕವ್ರು ಕುಣ್ಸಿ, ಒಬ್ರು ದೊಡ್ಡವ್ರು ಕುಣ್ಸಿ, ಮತ್ತೆ ಇಲ್ಲಿಗೆ ಬನ್ನಿ ನೋಡಿ ಹಿಂಗೊಬ್ರು ಕುತ್ಕೊಳ್ಳಿ, ಇಲ್ಲೊಬ್ರು ಕುತ್ಕೊಳ್ಳಿ, ಮಕ್ಳಿದ್ರೆ ಹಿಂಗ್ ತಗೊಳ್ಳಿ, ಅಷ್ಟೇ. ಫಸ್ಟ್ ಕ್ಲಾಸ್ ಆಗಿ ನೀವು ಕುತ್ಕೋಬಹುದು, ಮಾತಾಡ್ಕೊಂಡ್ ಬರ್ತಾರೆ. ನೋಡಿ ಇಲ್ಲೊಬ್ಬ ಚೋಟು ಬಂದವನು, ಚೋಟು ಅನ್ಬಿಟ್ಟೆ ನೋಡಿ ಆರಾಮಾಗಿ ಒಂಥರ ಮನೆ ತರ ಫೀಲ್ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಅಡ್ವಾಂಟೇಜ್ ಇದೆ, ಯಾಕಂದ್ರೆ ಇದು ಸ್ವಲ್ಪ ದೊಡ್ಡ ಗಾಡಿ SUV ಆಗಿರೋದ್ರಿಂದ ಎಲ್ಲಾರ್ಗು ಗೊತ್ತಿರ್ತದೆ ಬಹುಶಃ. ಆದ್ರೆ ನನ್ನಂತರು ಮಂಗಳು ಇರ್ತಾರೆ ಕೆಲವರು, ಅವ್ರಿಗೆ ಗೊತ್ತಿರಕಲ್ಲ. ಅದರಿಂದ ನೋಡಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರೆ ನಾವ್ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು, ಈ ಗಾಡಿ ಬಗ್ಗೆ ಇನ್ನು ಹೆಚ್ಚಿನ ಏನಾದ್ರು ಕಸ್ಟಮೈಸ್ ಏನಾದ್ರು ಯೂಸ್ಫುಲ್ ಆಗಿರ್ತಕ್ಕಂಥ ನಿಮ್ಗೆ ಏನಾರು ಕಸ್ಟಮೈಸ್ ಮಾಡ್ಕೊಳಕ್ ಐಡಿಯಾಗಳಿದ್ರೆ ನಮ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿ. ನಮಗೂ ಯೂಸ್ ಆಗುತ್ತೆ ಮತ್ತೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾನೆ ಇರ್ತದೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದು ಯೂಟಿಲಿಟಿ ನಮಗೂ ಗೊತ್ತಿರಲಿಲ್ಲ, ಇಷ್ಟಿನ ಗಂಟ ಏನೋ ಆಗಲ್ವೇನೋ, ಸೀಟು ಅದು ಹೈಟ್ ಆಗ್ಬೋದು ಅದು ಇದು ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಮೊನ್ನೆ ಅನಿವಾರ್ಯ ಕಾರಣಗಳಿಂದ ಹೋಗ್ಲೇಬೇಕಾಗಿ ಬಂತು 6 ಜನ. ಅವಾಗ ಏನ್ ಮಾಡ್ದೋ ಸ್ವಲ್ಪ ಈ ತರ ಮಾಡ್ಕೊಂಡು ಇದ್ರ ಮೇಲೆ ಒಂದು ಬೆಡ್ ಹಾಕೊಂಡು ಫೈನಾಗಿ ಕುತ್ಕೊಳ್ಳೋದು. ಒಂದು 50 ಕಿಲೋಮೀಟರ್ ಮೇಲೆ ಜರ್ನಿ ಮಾಡಿದೀವಿ, ಕಂಫರ್ಟ್ ಆಗಿತ್ತು. ಅದಕ್ಕೋಸ್ಕರ ವೀಕ್ಷಕರ ಹತ್ರ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೀವಿ. ವಿಡಿಯೋನ ವಾಚ್ ಮಾಡಿದ್ದೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.